ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಮದ್ವೆ ಆಗೋ ಯಜಮಾನ್ರು ಕಾಣಿಸ್ತಾನೆ ಇಲ್ವಲ್ಲ? ಶ್ರೀಕರ್ ಅವ್ರೇ, ಶ್ರೀಕರ್ ಅವ್ರೇ, ಇನ್ನು ರೂಮಿಂದ ಹೊರಗೆ ಬಂದಿಲ್ವಾ ಏನು? ಹೊರಗಡೆ ಬರೋದನ್ನ ನಾನು ನೋಡ್ದೆ ಮಾವ. ಮತ್ತೆ ಎಲ್ಲಿ ಅವನು? ಇಲ್ಲ. ಬಂದೆ. ಏನ್ ಬಾಮ ಅದು? 101 ತೆಂಗಿನಕಾಯಿ ಬಾವಾ. ಯಾಕೆ ಶ್ರೀ? ಜಾತ್ರೆಗೆ ಹೋಗೋ ಅಷ್ಟರಲ್ಲಿ ನನಗೆ 101 ತೆಂಗಿನಕಾಯಿ ಬೇಕು ಅಂತ ನಿನ್ನೆ ಬೆಳಗ್ಗೆ ಅವನಿಗೆ ಕೇಳೋದಕ್ಕೆ ಆರ್ಡರ್ ಮಾಡಿದ್ದೆ. ಆಟೋದಲ್ಲಿ ಈಗಷ್ಟೇ ಬಂತು. ಇಷ್ಟು ತೆಂಗಿನಕಾಯಿ ಯಾಕಮ್ಮ? ಈ ಸಮಯದಲ್ಲಿ ಹೇಳೋದಕ್ಕೆ ಅವನಿಗೆ ಕಷ್ಟಪಡ್ತಾಳೆ, ಅದಕ್ಕೆ ನಾನು ಹೇಳ್ತೀನಿ. ಅಮ್ಮ, ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ ಸಮಯದಲ್ಲಿ ಅವನಿ ಅನ್ನಪೂರ್ಣ ದೇವಿ ಮುಂದೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಮಾಡ್ಕೊಂಡಿದ್ಲಂತೆ. ಆ ಹರಕೆ ತೀರ್ಸೋದಕ್ಕೆ ತಗೊಂಡ್ ಬರಕ್ ಹೇಳಿದ್ಲು. ನೀವೇನೋ ಅವನಿ ಬರೋದಕ್ಕೆ ಅವಕಾಶ ಇಲ್ಲ ಅಂದ್ರೆ? ಮೌನವಾಗಿದ್ರೆ ಸೋತ್ ಹೋದ್ಲು ಅಂತ ಅನ್ಕೊಂಡೆ. ದೊಡ್ಡ ಸ್ಕೆಚ್ ಹಾಕಿದಾಳೆ. ಊರಿಗೆ ಬರೋದಕ್ಕೆ ಈ ಪ್ಲಾನ್ ಇಲ್ಲ. ಅತ್ತೆಯವರು ಇವಳು ಬುಟ್ಟಿಗೆ ಬೀಳ್ದೆ ಇದ್ರೆ ಸಾಕು. ಹರಕೆ ತೀರಿಸ್ಲಿಲ್ಲ ಅಂದ್ರೆ ಅಮ್ಮನವ್ರಿಗೆ ಕೋಪ ಬರುತ್ತೆ. ಆಮೇಲೆ ಆಂಟಿಯವ್ರಿಗೆ ಏನಾದ್ರೂ ತೊಂದರೆ ಆಗತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಪಾಪ. ರಾತ್ರಿನೇ ಈ ವಿಷಯ ನನ್ಗೆ ಯಾಕೆ ಹೇಳಿಲ್ಲಮ್ಮ? ಆವಾಗ ಈ ಪ್ಲಾನು ಮಾಡಿರಲ್ಲ ಬಿಡಿ. ಪ್ಲಾನ್ ಏನ್ ಬಾಬಾ? ನಿನಗೆ ಪ್ರತಿಯೊಂದು ಕಾಮಿಡಿ ಆಗಿದೆಯಲ್ವಾ? ಅಂದ್ರೆ ನೀನೇನು ಮಾತಾಡ್ಬೇಡ ಬಾಬಾ. ಇಲ್ಲ ಇಲ್ಲ, ಇದೆಲ್ಲ ಪಕ್ಕ ಪ್ಲಾನ್ಡ್ ಆಗಿದೆ. ಅಷ್ಟಕ್ಕೂ ನಂಬಕ್ಕೆ ಆಗ್ತಿಲ್ಲ. ಹೌದು ಅತ್ತೆಯವರೇ, ನನಗ್ ಕೂಡ ಹಾಗೆ ಅನಿಸ್ತಿದೆ. ಪ್ಲಾನ್ ಅವಳದ್ದು, ಎಕ್ಸಿಕ್ಯೂಷನ್ ಇವನದ್ದು. ಎಲ್ರೂ ಹೀಗೆ ಅವಮಾನಿಸ್ತಾರೆ ಅಂತಾನೆ ನಿಮ್ ಹತ್ರ ಏನು ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಆಂಟಿ. ನನ್ ಕಣ್ಣಿಗೆ ಕಾಣಿಸೋ ದೇವ್ರು ನೀವು. ನೀವ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು. ಅದಕ್ಕೆ ಉತ್ಸವದ ದಿನಾನೇ ಹರಕೆ ಮಾಡ್ಕೊಂಡಿದ್ದೆ. ಆ ಹರಕೆ ಜಾತ್ರೆಯಲ್ಲಿ ತೀರತ್ತೆ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಊರಿಗೆ ಬರ್ದೇ ಇರ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ ನಿಹಾರಿಕಾ, ನಾನು ಆಜ್ಞಾಪಿಸ್ತಿಲ್ಲಮ್ಮ, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನಮ್ಮ ಜೊತೆಗೆ ಅವನಿನ್ನು ಕರ್ಕೊಂಡು ಹೋಗೋಣಮ್ಮ. ನನ್ನ ಆರೋಗ್ಯಕ್ಕೋಸ್ಕರ ಹರಕೆ ಮಾಡ್ಕೊಂಡಿದ್ದಾಳೆ. ಇವಾಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನೇ ಅಮ್ಮನವ್ರ ಮುಂದೆ ತಪ್ಪು ಮಾಡಿರೋಳ ಹಾಗೆ ನಿಂತ್ಕೋಬೇಕಾಗತ್ತೆ. ಅವನಿ ನಮ್ಮ ಮನೇಲೇ ಇದ್ರು, ಮನೆಯಿಂದ ಹೊರಗಡೆ ಹೊರಟೋದ್ರು, ಯಾವಾಗ್ಲೂ ಅವಳು ನಮ್ಮನೆ ಶ್ರೇಯಾಭಿಲಾಷಿ. ಅದಲ್ಲ ಅತ್ತೆ ಅವರೇ, ಇಲ್ಲಿವರೆಗೂ ನಾನು ಯಾರ ಹತ್ರನೂ ವಿನಂತಿ ಮಾಡ್ಕೊಂಡಿಲ್ಲ. ಇಲ್ಲ ಅನ್ಬೇಡಮ್ಮ. ಸರಿ ಅತ್ತೆಯವ್ರೆ. ಒಂದೊಂದ್ಸಲ ನಾವು ಬೇಡ ಅನ್ಕೊಂಡ್ರು ತನಗಿಷ್ಟ ಆದವ್ರನ್ನ ಅಮ್ಮನವ್ರು ಕರ್ಸ್ಕೊಂತಾಳೆ ಅನ್ನೋದಕ್ಕೆ ಇದೇ ನಿದರ್ಶನ. ಟೈಮ್ ಆಗ್ತಿದೆ, ಹೊರಡೋಣವಾ? ಬಾವಾ, ಈ ಮೂಟೆನ ನನ್ನ ಕಾರ್ ಡಿಕ್ಕಿಲ್ ಹಾಕು. ಹರಕೆ ಒಬ್ರದು, ಸೇವೆ ಇನ್ನೊಬ್ರದಾ? ನಿನಗೂ ಕೂಡ ಪುಣ್ಯ ಬರುತ್ತೆ ಬಾವಾ. ನನಗಿಂತ ದೊಡ್ಡ ಮಾಯಗಾರ ಆಗೋಗಿದ್ಯಾ?
ಶ್ರೀಕರ್ ಅವ್ರೆ, ನಾವಿಬ್ರು ಒಂದೇ ಕಾರಲ್ಲಿ ಹೋಗೋಣ. ಅವನೇನು ಕೂಡ ನಮ್ ಕಾರಲ್ಲೇ ಕರ್ಕೊಂಡು ಹೋಗೋಣ ನಿಹಾರಿಕಾ. ನಮಗೆ ಪ್ರೈವೇಸಿ ಇರೋದಿಲ್ಲ ಶ್ರೀಕರ್ ಅವ್ರೆ. ಮದ್ವೆ ಆದ್ಮೇಲೆ ನಮಗೆ ಬೇಕಾದಷ್ಟು ಪ್ರೈವೇಸಿ ಇರುತ್ತೆ ನಿಹಾರಿಕಾ. ಅವನಿ ನನ್ನ ಕಾರಲ್ಲಿ ಕೂತ್ಕೋ. ಹಾಗಾದ್ರೆ ಹಿಂದೆ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ. ಸರಿ ಅವನಿ, ಬ್ಯಾಕ್ ಸೀಟಲ್ಲಿ ಕೂತ್ಕೋ. ಉಳಿದವರೆಲ್ಲ ಅಪ್ಪನ ಕಾರಲ್ಲಿ ಕೂತ್ಕೊಳ್ಳಿ. ಇನ್ನೇನು ಮಾಡಕ್ಕಾಗಲ್ಲ, ಹೋಗು. ಅದೃಷ್ಟವಂತನನ್ನ ಹಾಳು ಮಾಡೋರಿರೋದಿಲ್ಲ, ದುರಾದೃಷ್ಟವಂತನ ಸರಿ ಮಾಡೋರಿರೋದಿಲ್ಲ ಅನ್ನೋ ಹಾಗಿದೆ ನಮ್ ಪರಿಸ್ಥಿತಿ. ಕರ್ಮ. ನಡೀರಿ. ಎಷ್ಟೇ ಪ್ರಯತ್ನ ಮಾಡಿದ್ರೂ ತಡೆಯಕ್ಕೆ ಆಗ್ಲಿಲ್ಲ. ಈ ಅವನಿ ಟೈಮ್ ಆಗಿದೆ. ನಡೀರಿ. ನಾನು ಊರಿಗೆ ಬರೋದಕ್ಕೋಸ್ಕರ ಹರಕೆ ತೀರಿಸ್ಬೇಕು ಅಂತ ನೆಪ ಹೇಳ್ತಾ ಇದ್ದೀನಿ ಅಂತ ಎಲ್ಲರೂ ಅನ್ಕೊಂತಿದ್ದಾರೆ. ಈ ಕಾರಣ ನನಗೆ ಉಪಯೋಗಕ್ಕೆ ಬಂದಿರ್ಬೋದು, ಆದರೆ ಅತ್ತೆಯವರ ಆರೋಗ್ಯಕ್ಕೋಸ್ಕರ ನಾನು ಹರಕೆ ಮಾಡ್ಕೊಂಡಿದ್ದು ನಿಜ. ಅವನಿಗೆ ಕೊಟ್ಟ ತೆಂಗಿನಕಾಯಿ ಐಡಿಯಾನ ವರ್ಕೌಟ್ ಮಾಡಿದ್ದಕ್ಕೆ ನಮ್ಮ ಜೊತೆಗೆ ಅವನಿನ ಕರ್ಕೊಂಡು ಹೋಗೋಕ್ಕಾಗಿದ್ದು. ಇಲ್ಲ ಅಂದಿದ್ರೆ ಅವನಿನ ಮಿಸ್ ಮಾಡ್ಕೋತಿದ್ದೆ. ಇದಕ್ಕೆ ಮೊದಲು ಊರಿಗೆ ಹೋದಾಗೆಲ್ಲ ನಿಮ್ಮ ಜಾತಕ ಹೊಂದಿರೋ ಚಿಕ್ಕ ಸೊಸೆನ ಯಾವಾಗ ಕರ್ಕೊಂಡು ಬರ್ತೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರೆ ಉತ್ತರ ಹೇಳಬೇಕಾಗಿರೋ ಪರಿಸ್ಥಿತಿಲಿ ನಾನಿರ್ತಿದ್ದೆ. ತುಂಬಾ ಭಯ ಆಗ್ತಿತ್ತು. ಇವಾಗ ನಿಹಾರಿಕನ್ ಕರ್ಕೊಂಡು ಹೋಗ್ತಿದ್ರೆ 100 ಆನೆ ಬಲ ಬಂದ ಹಾಗೆ ಅನ್ನಿಸ್ತಿದೆ. ಎಲ್ಲೋಡ್ತಿದ್ದೀರಾ? ಡ್ರೈವಿಂಗ್ ಮಾಡೋರು ಯಾವ ಕಡೆ ನೋಡ್ತಿರ್ತಾರೆ ನಿಹಾರಿಕಾ? ರೋಡ್ ಕಡೆನೇ ನೋಡ್ತಿದ್ದೀನಿ. ಹಿಂದ್ಗಡೆಯಿಂದ ಬರ್ತಿರೋ ವೆಹಿಕಲ್ ಕಾಣಿಸ್ಬೇಕಲ್ವಾ? ಪೊಸಿಷನ್ ಚೇಂಜ್ ಮಾಡಿದ್ರೆ ಹೇಗೆ? ಅವನಿ ಅವರೇ, ನೀವು ಈ ಕಡೆ ಬನ್ನಿ. ನಂಗಿಲ್ಲೇ ಕಂಫರ್ಟ್ ಆಗಿದೆ. ಏನಾದ್ರೂ ಮಾತಾಡಿ ಶ್ರೀಕರ್ ಅವರೇ. ಹೇಳೋದಕ್ಕೆ ಸ್ಪೆಷಲ್ ಅಂತ ಏನು ಇಲ್ಲ ನಿಹಾರಿಕಾ. ಮದ್ವೆ ಆಗೋ ಜೋಡಿ ಮಧ್ಯ 3rd ಪರ್ಸನ್ ಇದ್ರೆ ಪ್ರೈವೇಸಿಗೆ ಇಂಥ ಭಂಗಾನೇ ಆಗೋದು. ಅದಕ್ಕೆ ಅವನಿ ನಮ್ಮ ಜೊತೆ ಬರೋದು ಬೇಡ ಅಂತ ಹೇಳಿದ್ದು. ಎಷ್ಟೇ ಮದ್ವೆ ಆಗೋ ಜೋಡಿ ಆದ್ರೂ ಮನೆ ರೋಡು ಅನ್ನೋ ಪ್ರಜ್ಞೆ ಇರಲ್ವಾ? ಕಾರಲ್ಲಿ ರೊಮ್ಯಾಂಟಿಕ್ ಜರ್ನಿ ಮಾಡೋದಕ್ಕೆ ಮಿತಿ ಯಾಕೆ? ನಿನ್ನಂಥವ್ರು ಅಡ್ಡ ಇಲ್ಲದೆ ಇದ್ರೆ ಸಾಕು. ಯಾರು ಯಾರಿಗಡ್ಡ ಅಂತ ಆಮೇಲೆ ಗೊತ್ತಾಗತ್ತೆ.
ನಿಮ್ ಹೆಂಡತಿ ಆಗೋಳ್ಗೆ ಬೇರೆ ವ್ಯಕ್ತಿ ಹಾಗೆ ಹೇಳ್ತಾ ಇದ್ರೆ ಸೈಲೆಂಟ್ ಆಗಿದ್ದೀರಲ್ಲ, ಯಾಕೆ? ಅವನಿ ಮಾತಲ್ಲಿ ಏನಾದ್ರೂ ಸರಿಯಾದ ಅರ್ಥ ಇರುತ್ತೆ ನಿಹಾರಿಕಾ, ಫೀಲ್ ಆಗ್ಬೇಡ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಶ್ರೀಕರ್ ಅವರೇ. ಯಾಕೆ? ಇಷ್ಟು ಒಳ್ಳೆ ಬ್ಯಾಂಗಲ್ಸ್ನ ನನಗೋಸ್ಕರ ತಗೊಂಡು ಬಂದಿದ್ದಕ್ಕೆ. ಮದ್ವೆಗೂ ಮುಂಚೆನೆ ನಂಗೋಸ್ಕರ ಇಷ್ಟು ವ್ಯಾಲ್ಯೂಯಬಲ್ ಗಿಫ್ಟ್ನ ತಗೊಂಡು ಬಂದಿದ್ದೀರಾ ಅಂದ್ರೆ ಆಫ್ಟರ್ ಮ್ಯಾರೇಜ್ ಅದ್ಭುತನೇ ಕ್ರಿಯೇಟ್ ಮಾಡ್ತೀರೇನೋ. ಯಾವುದೇನೇ ಆಗಲಿ, ನಿಮ್ಮನ್ನ ನಾನು ಲವ್ ಮಾಡಿದ್ದು ನನ್ನ ಲಕ್. ನಿಮ್ಮಂತ ಬೆಟರ್ ಹಾಫ್ ನನ್ನ ಲೈಫಲ್ಲಿ ಬರ್ತಿರೋದಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಅನ್ನೋದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಏನಾಯ್ತು? ಯಾಕೆ ನಿಲ್ಸಿದ್ರಿ? ನಾನ್ ಬೇಕು ಅಂತ ನಿಲ್ಲಿಸ್ಲಿಲ್ಲ, ಸಡನ್ ಆಗಿ ಆಫ್ ಆಯ್ತು. ಏನಾದ್ರೂ ಪ್ರಾಬ್ಲಮ್ಮಾ? ನೋಡ್ ಬರ್ತೀನಿ. ನಿಜವಾಗ್ಲೂ ಹರಕೆ ತೀರ್ಸೋದಕ್ಕೆ ಬರ್ತಿದ್ಯಾ? ನಂದು ನಿನ್ ಹಾಗೆ ಸುಳ್ಳಿನ ಬದುಕಲ್ಲ. ನಿನ್ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ನೀನ್ ಕೇಳಿದ್ಯಾ ಅಷ್ಟೇ, ನಾನ್ ನಿನ್ ಬಗ್ಗೆ ಕಣ್ಣಾರೆ ನೋಡಿದ್ದೀನಲ್ವಾ. ನನ್ನ ಜರ್ನಿಲಿ ನಿನ್ನಂಥ ಕ್ಯಾರೆಕ್ಟರ್ ಒಂದು ನನಗೆ ಸ್ಪೀಡ್ ಬ್ರೇಕರ್ ಆಗಿ ಸಿಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ. ಕೆಟ್ಟದ್ ನಡೆಯೋ ಜಾಗದಲ್ಲಿ ಆ ಕೆಟ್ಟದನ್ ತಡಿ ಅಂತ ಆ ದೇವ್ರೇ ನನ್ನಂತವ್ರನ್ನ ಕಳಿಸ್ತಾನೆ. ಅಮ್ಮ, ಅಯ್ಯಯ್ಯೋ, ಏನಾಯ್ತು ರೀ? ಚೆಕ್ ಮಾಡ್ಬೇಕಾದ್ರೆ ಕೇಬಲ್ ಚುಚ್ಕೊಳ್ತು. ಹುಷಾರಾಗಿ ನೋಡ್ಕೋಬೇಕಲ್ವಾ ರೀ? ಅವನಿ, ಡೋಂಟ್ ವರಿ. ಏಯ್ ಬಿಡು. ನನ್ ಗಂಡ ಆಗೋನ್ ಜೊತೆಗೆ ಇಷ್ಟು ಸಲಿಗೆ ಎಂದಿರ್ತೀಯಲ್ಲ? ಡೋಂಟ್ ಯು ಹ್ಯಾವ್ ಸೆನ್ಸ್? ನಿಂಗೆ ಗಂಡ ಆಗ್ಬೇಕಿರೋರು, ಆದ್ರೆ ನನಗೆ ಹಾ, ನಿಂಗೆ ಏನಾಗ್ಬೇಕು ಹೇಳು ಹೇಳು. ಒಳ್ಳೆ ಫ್ರೆಂಡ್ ಅಷ್ಟೇ. ಅದಕ್ಕೆ ಇಷ್ಟು ಬಿಲ್ಡಪ್ಪ? ಲೈಫಲ್ಲಿ ಫ್ರೆಂಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ನಿಹಾರಿಕಾ. ಆಫ್ ಕೋರ್ಸ್, ಬಟ್ ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ ನಿಹಾರಿಕಾ. ಅಷ್ಟಕ್ಕೂ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ? ಆಯ್ತು. Shall we move then? ಎಸ್. ಇಬ್ರ ಮಧ್ಯ ಯಾವ ಥರದ ಸಂಬಂಧ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಆಧಾರ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಇವ್ರ ವಿಷಯನ ನಾನು ನೋಡ್ಕೋತೀನಿ.
ಕಾರ್ ಬರೋದಕ್ಕೆ ಇನ್ನೆಷ್ಟು ಟೈಮ್ ಬೇಕಾಗುತ್ತೆ? ನೋಡು, ಬಂತು ಅನ್ಸುತ್ತೆ, ನಡಿ. ಸರ್, ಶ್ರೀಕರ್ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಪೋಸ್ಟ್ ಬಂದಿದೆ ಸರ್. ಶ್ರೀಕರ್ ಅನ್ನೋರು ನೀವೇನಾ ಸರ್? ನಾನು ಶ್ರೀಕರ್ ಅವರಣ್ಣ. ಶ್ರೀಕರ್ ಅವರನ್ನ ಕರೀರಿ ಸರ್. ಅವನು ಫಂಕ್ಷನ್ಗೆ ಹೋಗಿದ್ದಾನೆ. ಆಕ್ಚುಲಿ ನಾವು ಕೂಡ ಫಂಕ್ಷನ್ಗೆ ಹೊರಡಬೇಕಿತ್ತು, ಆದ್ರೆ ಸರ್ವಿಸಿಂಗ್ ಸೆಂಟರ್ ಇಂದ ಬರ್ಬೇಕಾಗಿರೋ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಶ್ರೀಕರ್ ಅವರೇ ಸಿಗ್ನೇಚರ್ ಮಾಡಿ ತಗೋಬೇಕು ಸರ್. ಅವ್ನು ನನ್ನ ತಮ್ಮ ಅಂತ ಹೇಳ್ತಿದ್ದೀನಲ್ಲ, ನನಗೆ ಕೊಡಿ, ನಾನು ಕೊಡ್ತೀನಿ. ನಿಮ್ ಹೆಸರೇನು ಸರ್? ನನ್ನ ಹೆಸರು ರಾಧಾಕೃಷ್ಣ. ಇಲ್ಲೊಂದು ಸೈನ್ ಮಾಡಿ ಸರ್. ಒಂದ್ ವಾರದ ಹಿಂದೆ ನಮ್ ಮದ್ವೆ ನಡೆದಂತಹ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ. ನಮಗ್ ಮದ್ವೆ ಮಾಡಿಸಿ CI ಹತ್ರ ಮಾತಾಡ್ದೆ. ಏನಾಗಿರುತ್ತೆ? ಎಲ್ಲಿಂದ ರೀ? ಚೆನ್ನೈ ಪೊಲೀಸ್ ಸ್ಟೇಷನ್ನಿಂದ. ಪೊಲೀಸ್ ಸ್ಟೇಷನ್ನಿಂದನಾ? ವಳಸರವಾಕಂ ಪೊಲೀಸ್ ಸ್ಟೇಷನ್ನಿಂದ. ಶ್ರೀಕರ್ಗೆ ಪೊಲೀಸ್ ಸ್ಟೇಷನ್ನಿಂದ ಪೋಸ್ಟ್ ಯಾಕೆ ಬಂದಿರುತ್ತೆ? ಏನಿದೆ ಅಂತ ಓಪನ್ ಮಾಡಿ ನೋಡೋಣವಾ? ನಮಗೆ ಉಪಯೋಗ ಆಗೋದು ಏನಾದರೂ ಇರುತ್ತೇನೋ. ಓಪನ್ ಮಾಡ್ರಿ. ಏನೂ ಆಗಲ್ವಾ? ಏನಾಗಲ್ಲ, ಓಪನ್ ಮಾಡಿ. ಸರ್, ಗಾಡಿ ರೆಡಿ ಸರ್. ಹೋಗೋಣ ನಡಿ. ಫಸ್ಟ್ ಇದನ್ನು ಓಪನ್ ಮಾಡ್ರಿ. ಅವತ್ತೊಂದಿನ ಚೆನ್ನೈಯಿಂದ ಶ್ರೀಕರ್ಗೋಸ್ಕರ ಪೊಲೀಸ್ ಬಂದಿದ್ರು, ನೆನ್ಪಿದ್ಯಾ? ನಿನಗೋಸ್ಕರ ಚೆನ್ನೈಯಿಂದ ಪೊಲೀಸ್ನವ್ರು ಬಂದಿದ್ದಾರೆ. ಅಲ್ಲೋಡು, ಅಲ್ಲಿದ್ದಾರೆ. ಪೊಲೀಸ್ ಕೇಸಿಗೆ ಸಂಬಂಧಪಟ್ಟಿರೋ ವಿಷಯ ಇದು. ಅಷ್ಟಕ್ಕೂ ನಮ್ಗೆ ಯಾಕೆ ರಿಸ್ಕ್ ಹೇಳು? ಅವನಿಗೆ ಕೊಡೋದೇ ಒಳ್ಳೇದು. ಹೋಗೋಣ ನಡಿ. ಸರ್, ನೀವೊಂದ್ಸರಿ ಗಾಡಿ ಓಡಿಸ್ ನೋಡಿ ಸರ್. ಸರಿ, ಬರ್ತೀನಿ ಸರ್. ನಮಸ್ಕಾರ. 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 ಏರ್ಪಾಟೆಲ್ಲ ಚೆನ್ನಾಗಾಗಿದ್ಯಾ? ಆಗಿದ್ಯಮ್ಮ. ಕುಟುಂಬ ಸದಸ್ಯರು ಉಳಿದವರೆಲ್ಲ ಎಲ್ಲಮ್ಮ? ಹಾ, ಹಿಂದೆ ಕಾರಲ್ಲಿ ಬರ್ತಾ ಇದ್ದಾರೆ. ಚಿಕ್ಕ ಸೊಸೆ ಕೂಡನಾ? ಹಿಂದೆ ಬರ್ತಿದ್ದಾಳೆ. ಅಲ್ಲೊಡಿ, ಆ ಕಾರಲ್ಲಿದ್ದಾಳೆ. ಅನ್ನಪೂರ್ಣಮ್ಮ ದೇವಿ ದಯೆಯಿಂದ ನಮ್ಮೂರ್ಗೆ ಕಾಲಿಡ್ತಿದ್ದಾಳೆ. ಆ ಪಾದ ಮತ್ತೊಂದು ತಲೆಮಾರ್ಗೆ ಸಿರಿ ಸಂಪತ್ತನ್ನ ಕೊಡೋ ಕಲ್ಪವೃಕ್ಷ. ನನ್ನ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದ್ದು ನಮ್ಮ ಕುಟುಂಬ ಮಾಡಿರೋ ಅದೃಷ್ಟ. ಪದ್ಧತಿಗಳಿಗೋಸ್ಕರ ಪ್ರಾಣ ಕೊಡೋ ಸೊಸೆ ಸಿಗೋದು ನಮ್ಮ ಊರಿಗೆ ಒಂದು ವರ.
ಅಲ್ಲೋಡಿ ಬರ್ತಿದ್ದಾಳೆ.